ನಾನು ಈಶ್ವರಪ್ಪರ ವೇದಿಕೆ ಆಗಮಿಸಬೇಕಂತ ಕೇಳ್ಕೊಳ್ತೇನೆ. ನಥಿಂಗ್ ಬಟ್ ಕಾನ್ಸಂಟ್ರೇಷನ್. ಕನ್ನಡದಲ್ಲಿ ಏಕಾಗ್ರತೆ. ಶಿಕ್ಷಣದ ಅರ್ಥವೇ ಏಕಾಗ್ರತೆ. 2 ಕೋಟಿ ರೂಪಾಯಿನ ಪ್ರಾಜೆಕ್ಟ್ ನಲ್ಲಿ ನಿಮಗೆ ಬೇಕಾಗಿರುವಂತ ರೂಮ್ಗಳು, ನಿಮಗೆ ಬೇಕಾಗಿರುವಂತ ಬಾತ್ರೂಮ್ಗಳು, ಶೌಚಾಲಯ, ಅತ್ಯಂತ ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡ, ಗ್ರೌಂಡ್, ಇವನ್ನೆಲ್ಲ ನಾವು ಮಾಡಿಕೊಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನ ದೇವರು ಕೂಡ ಕ್ಷಮಿಸಲ್ಲ. ಬೇಕಾಗಿರುವಂತ ಎಲ್ಲ ಇಂಡೋರ್ ಗೇಮ್ಸ್ ಗಳನ್ನ, ಚೆಸ್ ಇತ್ಯಾದಿಗಳನ್ನ, ಅವರ ಮಾನಸಿಕವಾಗಿ ಬುದ್ಧಿ ಹೆಚ್ಚಾಗುವಂತ ಕೆಲಸಕ್ಕೆ ಬೇಕಾಗಿರುವಂತ ಎಲ್ಲ ವ್ಯವಸ್ಥೆಗಳನ್ನ ಮಾಡಿ, ಮೇಲೆ ಒಂದು 300 ಜನ ಕೂರುವಂತ ಒಂದು ಸಭಾಂಗಣವನ್ನು ಕೂಡ ಮಾಡಿ, ಅವರ ಪ್ರೇಯರ್ ಇತ್ಯಾದಿಗಳೆಲ್ಲ ಆಗುವಂತದಕ್ಕೆ ಬೇಕಾಗಿರುವಂತ ಒಂದು ಬಹಳ ವ್ಯವಸ್ಥಿತವಾಗಿರುವಂತ. ಯಾಕಂದ್ರೆ ನಾನು 1.5 ಕೋಟಿ ಹೇಳಿದ್ದೀನಿ, ನಮ್ಮ ಅವಶ್ಯಕತೆಗೆ ಇನ್ನೂ 1 ಕೋಟಿ ಹೆಚ್ಚಬೇಕಾದ್ರೂ ಕೂಡ ನಾವೆಲ್ಲರೂ ಕೂಡ ಅದನ್ನು ತಂದು ಮಾಡುವಂಥದ್ದು ನಮ್ಮ ಬದ್ಧತೆ ಇದೆ ಈ ಯೋಜನೆಗೆ ಅಂತ ಹೇಳ್ತಾ, ನೀವು ಇಂಗ್ಲಿಷ್ ಓದೋರು ಫೈಟ್ ಮಾಡಬೇಕು. ಇಂಗ್ಲಿಷ್ ಓದೋರ ಜೊತೆ ಕನ್ನಡದಲ್ಲಿ ನಾವು ಸ್ಪರ್ಧಾತ್ಮಕ ಪ್ರಪಂಚಕ್ಕೆ ನಮ್ಮನ್ನ ಒಡ್ಲಿಕ್ಕೆ ಕಷ್ಟ ಸಾಧ್ಯ ಆಗುತ್ತೆ ಅಂತೇಳಿ KPS ಶಾಲೆಗಳಾಗಿ ಪರಿವರ್ತನೆ ಮಾಡುವಂಥದ್ದು. 600 ಶಾಲೆಗಳು ಮಾಡಬೇಕು ಅಂತ ಇತ್ತು, ಆದರೆ 850 ಶಾಲೆಗಳು ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ನಿರ್ಣಯ ಆಗಿದೆ. ಯಾರಿಗೋಸ್ಕರವಾಗಿ? ಆದ್ದರಿಂದ ನಮ್ಮ ತಾಲೂಕಿನ ಚುನಾಯಿತ ಪ್ರತಿನಿಧಿಗಳು, MLA, MCಗಳು ಎಲ್ಲರೂ ನಿರ್ಧಾರ ಮಾಡಿ ಎಲ್ಲರ ಸಹಕಾರದಿಂದ ನಮ್ಮ ಶಾಲೆಗೆ ಕೊಠಡಿ, ಮೈದಾನ ಹಾಗೂ ಶೌಚಾಲಯಗಳನ್ನು ನಿರ್ಮಿಸಿಕೊಡುತ್ತಾರೆಂದು ಇಂದು ಗುದ್ದಲಿ ಪೂಜೆಯನ್ನು ಮಾಡಿ ಹೋಗಿದ್ದಾರೆ.